ಬಂಡೇಲನ್ನ ಗಿಂಡಿಲೆ ನೀರಂತ ಮೊದ್ಲಿನ ಅದನ್ನ ಹೇಳಿ ಹೋಗ್ಯಾನ ನಮಗೆ. ಆ ಪ್ರಕಾರ ಈಗ ಬಂದಾರ್ರಿ ಅವ್ರ ಅಜ್ಜಾರು ಆ ರೂಪದಾಗ. ಸಂಕಲ್ಪಲ್ಲಿ 775 ಲಿಂಗು ಸ್ಥಾಪನೆ ಐತಿ ರೀ. ಇಲ್ಲಿ 775 ವರ್ಷ ಬದುಕಿ ಹೋಗಿರುವಂತಹ ಬೋಧೇಶ್ವರ ಶಿವಯೋಗಿಗಳು. ಏಳ್ನೂರ 75 ತಾಸುಗಳವರೆಗೆ ಸಿದ್ಧಿ ಸಮಾಧಿ ಯೋಗವನ್ನು ಪ್ರಾರಂಭಿಸಿದ್ದಾರೆ. ಆ ಕಾರಣದಿಂದ ಇವ್ರನ್ನ ನಾವು ಪಡೆದಂಥವ್ರು ನಾವೇ ಧನ್ಯದರು. ತೆಲಂಗಾಣ, ಆಂಧ್ರ ಮತ್ತು ಅವರು ಈಗಿರ್ಲಿ ಎಲ್ಲ ಸಜ್ಜತೆ ತೆಲಂಗಾಣ ಆಂಧ್ರ ಭಕ್ತರು ಭಾಳ ಅದ ರೀ. ಪುಣ್ಯ ರೀ, ಅಜ್ಜಾರ್ ಪಡೆದಿದ್ದು ನಮ್ಗೆ ಪುಣ್ಯ ರೀ. ಶಿವಯೋಗಿಗಳು, ಶಿವಾಚಾರ್ಯರು, ಸಂತರು, ಮಹಾಂತರು, ತಪಸ್ವಿಗಳು ಅಂತ ಹೇಳಿದಾಗ ಭಾರತ ದೇಶ ಅಗ್ರಗಣ್ಯ ಪಂಕ್ತಿಯಲ್ಲಿ ನಿಲ್ಲುತ್ತೆ. ಯಾಕೆಂದರೆ ಅವರು ಮಾಡುವಂತಹ ಜಪಗಳು, ತಪಗಳು, ಅನುಷ್ಠಾನಗಳು, ಶಿವಯೋಗ ಸಾಧನೆಗಳು ನಿಜಕ್ಕೂ ಕೂಡ ಇಡೀ ಜಗತ್ತನ್ನೇ ನಿಬ್ಬೆರಗಿಸ್ತವೆ. ಹಿಂದೆ ಈ ಶಿವಯೋಗಿಗಳಿದ್ರು, ಇಷ್ಟು ವರ್ಷಗಳ ಕಾಲ ಬದುಕಿದ್ರು. ಹಿಂದೆ ಈ ಶಿವಾಚಾರ್ಯರಿದ್ದರು, ಅವರು ಇಷ್ಟು ವರ್ಷಗಳ ಕಾಲ ಅವರು ಕೂಡ ಪೂಜಾ ಕೈಂಕರ್ಯದಲ್ಲಿದ್ದರು ಅನ್ನುವಂಥದ್ದು ನಾವು ಕೇಳಿರ್ತೇವೆ. ಆದರೆ 2 ನಿಮಿಷಗಳ ಕಾಲ ವಾಯುವಿಲ್ಲದೆ ಮನುಷ್ಯ ಬದುಕಲಾರ. ಇಂತಹ ಕಲಿಯುಗದಲ್ಲಿ ವಿಜ್ಞಾನಕ್ಕೆ ಸವಾಲಾಗಿ ಇಲ್ಲೊಬ್ಬರು ಶಿವಾಚಾರ್ಯರು ನಿಜಕ್ಕೂ ಕೂಡ ಯಾವುದೇ ಗಾಳಿ, ಬೆಳಕು, ಆಹಾರ ಇದ್ಯಾವುದೂ ಇಲ್ಲದೇನೆ, ನೀರುಗಳು ಇಲ್ಲದೇನೆ ಅವರು ನಿರಂತರವಾಗಿ ಶಿವಯೋಗ ಸಮಾಧಿ ಸ್ಥಿತಿಯಲ್ಲಿದ್ದಾರೆ, ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವರು ಯಾರು? ಇದು ಯಾವ ಊರು? ನಾವು ಎಲ್ಲಿಗೆ ಬಂದಿದ್ದೇವೆ? ಅವರ ಬಗ್ಗೆ ಭಕ್ತರು ಹೇಳೋದೇನು? ಅವರು ಹೊರಗಡೆ ಬಂದಾದ ಮೇಲೆ ಅಂದರೆ 33 ದಿನಗಳ ಕಾಲ ತಪಸ್ಸನ್ನು ಮಾಡಿ, ಶಿವಯೋಗ ಸಾಧನೆಯನ್ನು ಮಾಡಿ ಹೊರಗೆ ಬಂದ ಮೇಲೆ ಏನು ಸಂಕಲ್ಪ ಮಾಡಿದ್ದಾರೆ ಅದೆಲ್ಲವನ್ನು ನಿಮಗೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈಗಾಗಲೇ ನಾನು ಹೇಳ್ದಾಗೇನೆ ಮನುಷ್ಯ ಕೇವಲ 2 ನಿಮಿಷಗಳ ಕಾಲ ಉಸಿರಿಲ್ಲದೆ, ಪ್ರಾಣವಾಯು ಇಲ್ಲದೆ ಬದುಕಲಾರ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದೆ. ಜೊತೆಗೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮ ಇಂಥದ್ದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಗೆ ಮುಂದಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಕೇಳಿದಿರಿ. ಹಾಗಿದ್ರೆ ಈ ಪೂಜ್ಯರಿವತ್ತು ಏನು ಅನುಷ್ಠಾನದಲ್ಲಿದ್ದಾರೆ, ಈ ಅನುಷ್ಠಾನ ಮಾರ್ಗವನ್ನು, ಶಿವಯೋಗ ಸಾಧನೆಯನ್ನು, ಸಮಾಧಿ ಸ್ಥಿತಿಯನ್ನು ಅವ್ರು ಯಾವ ರೀತಿಯಾಗಿ ಉತ್ತುಂಗಕ್ಕೇರಲಿಕ್ಕೆ ಸಾಧ್ಯವಾಯಿತು ಅದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಒಂದಷ್ಟು ಜನ ಸ್ತ್ರೀಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಪೂಜ್ಯರೇ ಶರಣಾರ್ಥಿ. ಈಗ ವಾಯುವಿಲ್ಲದೆ ಕೂಡ ಯಾವ ಜೀವಿ ಕೂಡ ಇರಲಾರ. 84 ಲಕ್ಷ ಜೀವರಾಶಿಗಳಲ್ಲೂ ಕೂಡ ಅಷ್ಟೇ. ಆದರೆ ಇವತ್ತು ರಾಜೋಟೇಶ್ವರ ಶ್ರೀಗಳು ಯಾವುದೇ ಗಾಳಿ, ಬೆಳಕು, ಆಹಾರ, ನೀರು ಯಾವುದು ಮೂಲಭೂತ ಅಂತ ಹೇಳಲಾಗುತ್ತೋ ಅದೆಲ್ಲವನ್ನೂ ಹೊರತುಪಡಿಸಿ ಅದರ ಆಚೆಗೆ ಹೋಗಿ ಇವತ್ತು ಶಿವಯೋಗ ಸಮಾಧಿ ಸ್ಥಿತಿಯಲ್ಲಿದ್ದಾರೆ, ಅನುಷ್ಠಾನದಲ್ಲಿದ್ದಾರೆ. ಮೊದಲಿಗೆ ತಾವು ಅವ್ರ ಬಗ್ಗೆ ಏನು ಹೇಳ್ತೀರಿ, ಮತ್ತು ಈ ಶಿವಯೋಗ ಅಂತಂದ್ರೇನು, ಇದನ್ನು ಸಾಧನೆ ಮಾಡೋದು ಹೇಗೆ ಅಂತ? ಗದಗ ಜಿಲ್ಲೆ ತದನಂತರ ಅವರ ಹಾಗೆ ಶಿವಯೋಗ ಸಮಾಧಿ ಆಗಿರ್ಬೋದು, ಆ ಸಾಧನೆಯನ್ನು ಮುಂದೆ ನಡೆಸಿಕೊಂಡು ಹೋಗ್ತಕ್ಕಂಥವರು ಪ್ರಸ್ತುತ ಪೂಜ್ಯರಾದ ಶಟಸ್ಥಲ
ಒಂದು ಸವಾಲನ್ನು ಕೊಡ್ತಕ್ಕಂತಹದ್ದು ಇದು ಶಿವಯೋಗ ಸಮಾಧಿ. ಅಂತಹ ಯೋಗಿ ಪುರುಷರನ್ನ ಸಂತರನ್ನು ನಾವು ಭಾಳಷ್ಟು ಕಡೆ ಇವತ್ತು ನೋಡ್ಬೋದು, ಹಿಮಾಲಯದಲ್ಲಿ ನೋಡ್ಬೋದು, ಇನ್ನಿತರ ಒಂದು ಇದರೊಳಗೆ ನೋಡ್ಬೋದು. ಆದರೆ ಪರಮ ಪೂಜ್ಯರಾಗಿರ್ತಕ್ಕಂಥವರು ಪ್ರಸ್ತುತವಾಗಿ ಇವತ್ತು ಅಂತೂರು ಬೆಂತೂರಿನಲ್ಲಿ ಈ ಬೂದೀಶ್ವರ ಮಠದಲ್ಲಿ ತಮ್ಮ ಸಾಧನೆಯನ್ನು ಅದ್ಭುತವಾಗಿ ಸುಮಾರು ಈ ಮಠದ ಸಂಕೇತ ಅಂತಂದರೆ ಮೊದಲಿನ ಬೂದೀಶ್ವರ ಶಿವಯೋಗಿಗಳು 775 ವರ್ಷ ಬದುಕಿರ್ತಕ್ಕಂಥವರು ಆ ಸಂಕೇತವನ್ನು ಇಟ್ಟುಕೊಂಡು 775 ನಿಮಿಷ ಅಂತಂದ್ರೆ 33 ದಿವಸ. ಈ 33 ದಿವಸದ ಅವಧಿಯಲ್ಲಿ ಕುಳಿತಿರ್ತಕ್ಕಂತಹ ಸಂಕೇತವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ 775 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಬಸವ ಪುರಾಣ ಇವತ್ತಿನ ದಿವಸ ನಾವು ಕಣ್ಣಾರೆ ನೋಡ್ತಕ್ಕಂತಹದ್ದು ಪ್ರತಿನಿತ್ಯ ಬೆಳಗಿನ ಜಾವದಿಂದ ಹಿಡ್ಕೊಂಡು ರಾತ್ರಿ 12 ಸುಮಾರನು ಪ್ರಸಾದ ದಿನನಿತ್ಯವಾಗಿ ನಡೆಯತಕ್ಕಂತಹದ್ದು. ಅದರ ಜೊತೆಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಹೀಗೆ ಹಲವಾರು ಭಕ್ತಾದಿಗಳು ಪ್ರತಿನಿತ್ಯವಾಗಿ ಆ ಯೋಗ ಪೂಜ್ಯರ ದರ್ಶನವನ್ನು ಮಾಡ್ಕೊಂತ ಬರ್ತಕ್ಕಂಥವರಾಗಿದ್ದಾರೆ. ಇದು ಪೂಜ್ಯರ ಒಂದು ಶಿವಯೋಗದ ಸಮಾಧಿ ಏನಿದೆ, ಅವರ ಸಾಧನೆ ಏನಿದೆ, ಸಾಧನೆ ಬಗೆಯನ್ನು ಈ ಪೂಜ್ಯರು ಹೇಳಿದರೆ, ಇನ್ನೊಂದು ಕಡೆ ಇನ್ನೋರ್ವರು ಪೂಜ್ಯರಿದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತೀನಿ. ಪೂಜ್ಯರೀಗ ಶಿವಯೋಗ ಸಮಾಧಿ ಬಗ್ಗೆ ಹೇಳಿದರು. ನನ್ನ ಪ್ರಶ್ನೆ, ಇಲ್ಲಿ ಒಂದು ಬೃಹದಾಕಾರದ ಶಿಲಾಮಂಟಪ ಸಿದ್ಧಗೊಳ್ತಾ ಇದೆ. ನಿಜಕ್ಕೂ ಕೂಡ ಅಂತೂರು ಬೆಂತೂರು ಗ್ರಾಮಕ್ಕೆ ಕಳೆದ ಕೆಲ ವರ್ಷಗಳ ಹಿಂದೆ ಬಂದಾಗ ಈ ಒಂದು ಸ್ಥಾಪನೆ ಅಥವಾ ಇದರ ಒಂದು ಮುನ್ನೋಟ ಯಾವುದೂ ಕೂಡ ನಮ್ಮ ಕಲ್ಪನೆಯಿಂದ ಇರಲಿಲ್ಲ. ಬಟ್ ಇವತ್ತು ನೋಡಿದಾಗ ಎಲ್ಲೋ ಒಂದು ಕಡೆ ಐತಿಹಾಸಿಕವಾಗಿರ್ತಕ್ಕಂಥದ್ದೇನು ಸೃಷ್ಟಿ ಇತ್ತು, ಇವರ ದೃಷ್ಟಿಗೆ ಬಿದ್ದ ಮೇಲೆ, ಅಂದರೆ ಹಿಂದಿನ ಈಗಾಗಲೇ ಪೂಜ್ಯರು ಹೇಳಿದಾಗೆ 775 ವರ್ಷಗಳ ಕಾಲ ಈ ಭೂಮಿಯಲ್ಲಿ ತಪೋನಿಷ್ಠರಾಗಿ ಹೋದಂಥವರು ಜಗದ್ಗುರು ಬೂದೀಶ್ವರ ಮಹಾಸ್ವಾಮಿಗಳು. ಅವರ ಒಂದು ಸ್ಥಾನಕ್ಕೆ ಬಂದು ಇಂಥದ್ದೊಂದು ಭವ್ಯವಾಗಿರ್ತಕ್ಕಂಥ ಶಿಲಾಮಂಟಪವಾಗಿದೆ. ಈ ಶಿಲಾಮಂಟಪದ ಬಗ್ಗೆ ಹೇಳೋದಾದ್ರೆ, ಏನಿಲ್ಲಿ ಕಾಣ್ತಾ ಇರುವಂಥ ಚಿತ್ರಗಳಾಗಲಿ ಅಥವಾ ಇದನ್ನು ಮಾಡ್ತಕ್ಕಂಥವ್ರು ಎಲ್ಲಿಯವರು, ಇದ್ರ ಬಗ್ಗೆಗೆ ಒಂಚೂರು ಏನು ಹೇಳ್ತಿರ್ತಾವೆ? ಇದನ್ನು ಮಾಡ್ತಿರೋರು ಆಂಧ್ರದವರು. ಎಲ್ಲ ಭಕ್ತಾದಿಗಳಿಂದೆಲ್ಲ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಎಲ್ಲ ಊರಿನ ಸಮಸ್ತ ಸದ್ಭಕ್ತರು, ಅಂತೂರು ಬೆಂತೂರಿನ ಸಕಲ ಸದ್ಭಕ್ತರು, ಹಾಗೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಭಕ್ತರು ಸೇರಿಕೊಂಡು ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಡೀತಾ ಇದೆ, ಎಲ್ಲ ಕೆಲಸಗಳು ಪ್ರತಿಯೊಂದು ಸುಗಮವಾಗಿ ನಡೀತಾ ಇದೆ. ಈಗ ಪೂಜ್ಯರೇ ಆಗಲೇ ಅಪ್ಪ ಅವ್ರ ಒಳಗೆ ಹೋಗಿ ಪೂಜ್ಯರು ಹೇಳಿದಾಗೇನೆ 33 ದಿನಗಳ ಕಾಲ ಅವರು ಒಳಗೇನೆ ಇರ್ತಾರೆ. 775 ನಿಮಿಷದ ಕ್ಯಾಲ್ಕುಲೇಷನ್ ಆ ಡೇಸಲ್ಲಿ ಬರುತ್ತೆ ಅನ್ನುವಂಥದ್ದು. ತಾಸು 775 ತಾಸು, ಓಕೆ, 775 ಗಂಟೆಗಳ ಕಾಲ ಒಳಗಡೆನೆ ಇರ್ತಾರೆ ಅನ್ನುವಂಥದ್ದನ್ನು. ಈಗ ಈ ಹಿಂದೆ ಕೂಡ ಸಾಕಷ್ಟು ಅನುಷ್ಠಾನಗಳನ್ನ ಪೂಜ್ಯರು ಮಾಡಿದ್ದಾರೆ ಅಂತ. ಇದು ಎಷ್ಟನೇ ಅನುಷ್ಠಾನ ಮತ್ತು ಇದರ ಫಲ ಹೇಗಿರುತ್ತೆ? ಇದರದ್ದು 16ನೇ ಅನುಷ್ಠಾನ. ಈಗ ಮಾಡ್ತಾ ಇರೋದು 16ನೇ ಅನುಷ್ಠಾನ. ಮೊದಲು ಇಲ್ಲೂ ಎಲ್ಲ ಮಾಡಿದ್ದಾರೆ, ಪ್ರತಿಯೊಂದು ಕಡೆಯೂ ಎಲ್ಲ ಅನುಷ್ಠಾನಗಳನ್ನು ಮಾಡಿದ್ದಾರೆ. ಇದು 16ನೇ ಅನುಷ್ಠಾನ. ಯಾವಾಗಲೂ ಮೊದಲು 21, ನಂತರ 11 ದಿವಸ, 5 ದಿವಸ ಅಂತೆಲ್ಲ ಮಾಡ್ಕೊಂಡು ಬಂದಿದ್ದರು. ಈಗ ಈ ಸಾರಿ 33 ದಿನಗಳ ಕಾಲ ಮಾಡಿದ್ದಾರೆ. ಈಗ 775 ಬೋಧೀಶ್ವರ ಮಠದ ಸಂಕೇತವನ್ನು ಇಟ್ಟುಕೊಂಡು 775 ತಾಸುಗಳವರೆಗೆ ಸಿದ್ಧಿ ಸಮಾಧಿ ಯೋಗವನ್ನು ಪ್ರಾರಂಭಿಸಿದ್ದಾರೆ. ಇದಿಷ್ಟು ಪೂಜ್ಯದ್ವಯರ ಮಾತುಗಳಿವು. ಆದರೆ ಇಲ್ಲಿನ ಭಕ್ತರು ನಿಜಕ್ಕೂ ಕೂಡ ಇಂಥ ಗುರುಗಳನ್ನು ಕಂಡಂಥವರು, ಗುರು ಅಂದರೆ ಹೀಗಿರಬೇಕಪ್ಪ, ಮಹಾಗುರು ಹೀಗಿರಬೇಕು ಅಂದರೆ, ಯಾಕೆಂದರೆ ಗುರು ಅಂದ್ರೆ ಅಂಧಕಾರವನ್ನು ಹೊಡೆದಾಡಿಸುವಂಥವನು. ಅಂಥ ಗುರುಗಳನ್ನು ಪಡೆದುಕೊಂಡಿದ್ದೀವಿ. ಬಹುಶಃ ಅನೇಕ ಗುರುಗಳಿದ್ದಾರೆ. ಸ್ವಾಮೀಜಿಗಳು ಇವತ್ತು ಪ್ರವಚನವನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ತ್ರಿಕಾಲಿಂಗ ಪೂಜೆ ಇರುತ್ತೆ. ಇದೆಲ್ಲವೂ ಸರಿ. ಕಲಿಯುಗಕ್ಕೆ ವಿಜ್ಞಾನಕ್ಕೆ ಸವಾಲಾಗಿರುವಂಥ ಒಂದು ಸಮಾಧಿ ಸ್ಥಿತಿಯನ್ನು ತಲುಪುವಂಥ ಗುರುಗಳಿದ್ದಾರಲ್ಲ, ಆ ಗುರುಗಳ ಬಗ್ಗೆ ಇಲ್ಲಿನ ಭಕ್ತರು ಏನು ಹೇಳ್ತಾರೆ, ಹೇಗೆ ಹೆಮ್ಮೆಯನ್ನು ಪಡ್ತಾರೆ ಅನ್ನೋದನ್ನು ಮಾತನಾಡಿಸ್ತಾ ಹೋಗೋಣ. ಅಜವರೀಗ ಸಾಕಷ್ಟು ಭಾಗದಲ್ಲಿ ಹಲವಾರು ಮಠಗಳಿವೆ, ಸಾವಿರಾರು ಪೂಜರಿದ್ದಾರೆ, ಮಠಾಧೀಶಗಳು ಸಿಗ್ತಾರೆ. ಆದರೆ ಕಲಿಯುಗದಲ್ಲೂ ಕೂಡ ಈ ರೀತಿ ಶಿವಯೋಗ ಸಮಾಧಿಯನ್ನು ಗಳಿಸಬಹುದು ಅನ್ನುವಂಥದ್ದು ನಿಮ್ಮ ಪೂಜ್ಯರು ತೋರಿಸಿಕೊಟ್ಟಿದ್ದಾರೆ. ಏನು ಹೇಳ್ತೀರಿ ನಿಮ್ಮ ಪೂಜ್ಯರ ಬಗ್ಗೆ? ನಮಗೆ ಅಂತೂರು ಬೆಂತೂರು ವತಿಯಿಂದ ನಮಗೆ ಹೆಮ್ಮೆ ಅನಿಸ್ತದೆ. ಆ ಕಾರಣದಿಂದ ಇವ್ರನ್ನ ನಾವು ಪಡೆದಂಥವ್ರು ನಾವೇ ಧನ್ಯರು. ಮೊದಲಿನ ಗದ್ದಿಗೆ ಒಳಗೆ 700 ವರ್ಷ ಬಾಳಿದ 775 ವರ್ಷ ಬಾಳಿದ ಅಜ್ಜನ ಅವನೇ ರೂಪವಾಗಿ ಇವನು ಹುಟ್ಟಿ ಬಂದಿದ್ದಾನೆ ಅಂತ ನಾವು ನಂಬಿ ಅವನಲ್ಲಿ ನಡ್ಕೊಂಡಿರ್ತೇವೆ ನಾವು. ಈಗ ಅಂತೂರು ಬೆಂತೂರಲ್ಲಿ ಮೊದಲು ಬೂದೀಶ್ವರ ಮಠ ಅಂದ್ಕೊಳ್ಳೇನ ಬೂದೀಶ್ವರ ಭಕ್ತರೇನಿದ್ದೀರಿ, ಅಂತೂರು ಬೆಂತೂರವ್ರು ಏನಿದ್ದೀರಿ ಅಥವಾ ಅಕ್ಕಪಕ್ಕದವ್ರಿಗೆ ಬರ್ತಾ ಇದ್ರಿ. ಆದರೆ ಇವತ್ತು ಅಂತೂರು ಬೆಂತೂರು ಗ್ರಾಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಏನು ಅನ್ನಿಸ್ತದೆ ನಿಮಗೆ? ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರುವಾಸಿ ಆಗ್ತೈತೆ ನಮ್ಮ ಅಂತೂರು
ಅಷ್ಟ ಈ ಸುತ್ತಮುತ್ತಲ ಒಂದು 150 ಹಳ್ಳಿ ಮಂದಿ ಸುತ್ತ ಕಂಟಿನ್ಯೂ ಒಂದು 20-30 ಗಾಡಿ ಬರ್ತಾವ್ರಿ. ಒಂದ ಊರಾರ ಒಂದು 10-15 ದಿನ ಒಂದು 10-15 ಊರಾರು ಬರ್ತಾರೆ. ದಿನ ಬೆಳಗ್ಗೆ 9 ಗಂಟೆಗೆ ದಾಸೋಗ ಚಲೋ ಆದ್ರೆ ರಾತ್ರಿ 12 ಮಟ್ಟ ದಾಸೋಗ ಅನ್ನ ಸಂತರ್ಪಣೆ. ಇದೊಂದು ದೇವ್ರದ ಒಂದು ಪವಾಡನ ಅಚ್ಚಂದ ಬುದ್ಧೇಶ್ವರ. ನಮ್ಮೂರಿಗೆ ಇವತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಟ್ರ್ಯಾಕ್ಟರ್ಗಳ ಮೂಲಕ ಬರ್ತಾರೆ, ಕಾರ್ಗಳ ಮೂಲಕ ಬರ್ತಾರೆ, ಜನ ಅಷ್ಟ ಭಕ್ತರು ಬರ್ತಾರೆ. ಗುರುಗಳ ತಪಸ್ಸನ್ನು ಗೈಯುವುದಕ್ಕಿಂತ ಮುಂಚೆ ಇಷ್ಟು ಜನ ಇರಲಿಲ್ಲ ಅನ್ನುವಂಥದ್ದು ಭಕ್ತರ ಮಾತು. ಇನ್ನೊಂದಷ್ಟು ಜನ ಇಲ್ಲಿ ಬಂದಿದ್ದಾರೆ, ನೀವು ನೋಡ್ಬೋದು. ಇದು ಜಗದ್ಗುರು ರಾಚೋಟೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವರೇ ಇವತ್ತು ಸಡಸ್ಥಲ ಬ್ರಹ್ಮ ಜಗದ್ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಅವ್ರದ್ದೊಂದು ನಾಮ ಇದೆ. ಆ ಸ್ವಾಮೀಜಿಗಳೇ ಇವತ್ತು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಕ್ಯಾಮ್ರಾ ಪರ್ಸನ್ ತುಳಸಿ ಅವರಲ್ಲಿ ದೃಶ್ಯಾವಳಿ ತೋರಿಸೋ ಪ್ರಯತ್ನಗಳನ್ನು ಮಾಡ್ತಾರೆ. ಇದೇ ಒಂದು ಮಂಟಪದಲ್ಲಿ, ಒಂದು ಶಿಲಾ ಮಂಟಪ ಇದೆ. ಇದೇ ಶಿಲಾ ಮಂಟಪದಲ್ಲಿ ಇವತ್ತು ಪೂಜ್ಯರು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಶಿವಯೋಗ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಕಳೆದ ಕೆಲ ದಿನಗಳಿಂದ ಇನ್ನೊಂದು 11 ದಿನಗಳು ಬಾಕಿ ಇವೆ, 33 ದಿನಗಳಿಗೆ ಈ ಆಲಯದಲ್ಲಿ, ಈ ಒಂದು ಶಿಲಾ ಮಂಟಪದೊಳಗಡೆ ಇರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸಾದವಾಗಲಿ, ತೀರ್ಥವಾಗಲಿ, ಅಥವಾ ಅವರಿಗೆ ಬೇಕಾಗುವಂಥ ಪ್ರತಿನಿತ್ಯ ನಾವು ಸಾಮಾನ್ಯ ಜನ ಹೇಗೆ ಇವತ್ತು ಮೂಲಭೂತ ಸೌಕರ್ಯಗಳಿಂದ ಕೂಡಿರ್ತೇವೆ, ಅದು ಯಾವುದೂ ಕೂಡ ಅವರಿಗಿಲ್ಲ. ಇದರೊಳಗಡೆ ಇದ್ದಾರೆ. ಇನ್ನೂ 11 ದಿನಗಳ ಕಾಲ ಇಲ್ಲಿಯೇ ಇರ್ತಾರೆ. ನಂತರ ಅನುಷ್ಠಾನ ಮಂಗಲಾಗತ್ತೆ. ಮತ್ತೊಂದಷ್ಟು ಜನ ಇಲ್ಲಿ ನೀವು ನೋಡ್ಬೋದು. ಪ್ರತಿನಿತ್ಯ ಬೆಳಗ್ಗೆಯಿಂದ ಕೂಡ ಜನ ಹರಿದು ಬರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ನೀವು ಎಲ್ಲಿಂದ ಬಂದ್ರಿ? ಇವತ್ತು ಗುರುಗಳನ್ನ ನೋಡ್ತಾ ಇದ್ದೀರಿ, ತಪಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಗದಗಿಂದ ಬಂದೀವಿ ರೀ ಸರ್. ನಮ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಮಗನಿಗೆ ಆರೋಗ್ಯ ಅವರ ಒಂದು ಹಿನ್ನೆಲೆ ಏನಿದೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ಅವರ ಬಗ್ಗೆ ಯಾರಾದರೂ ಕೂಡ ಗೊತ್ತಿರುವಂಥವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎಸ್, ಈಗ ಇನ್ನೊಬ್ರು ಯಜಮಾನ್ರು ನಾನು ಮಾತನಾಡ್ತೀನಿ ಅಂತಾರೆ. ಅಜ್ಜಾರ್ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಯಾವರು ಅವರು? ಏನು ಹೇಳ್ತಾರೆ ಅಜ್ಜಾರ ಬಗ್ಗೆ? ಇವರು ಸರ್ ಗುಲ್ಬರ್ಗ ಜಿಲ್ಲಾ ಬೊಮ್ಮನಳ್ಳಿ ರೀ. ಇವರು ನಮ್ಮ ಮಟ್ಟಕ್ಕೆ ಉತ್ತರಾಧಿಕಾರಿ ಡಾಕ್ಟರ್ ರಾಟೇಶ್ವರ ಸ್ವಾಮಿಗಳು. ನಮ್ಮ ಅಂತೂರ್ ಬೆಂತೂರ್ಗೆ ಉತ್ತರಾಧಿಕಾರಿ ಆಗ್ಯಾರಿ.
ಇವರು ನಮ್ಮ ಊರಿಗೆ ಏನೋ ಬಂದಾರಲ್ರಿ ಅಂದಲಿಂದ ಭಾಳ ಒಳ್ಳೇದನಾಗೈತೆ ರೀ. ಮಳೆ ಪಳಿನೂ ಸಂಪೈತಿ. ಇವರು 775 ತಾಸು ಏನು ಬಾಳ್ಯಾರಲ್ರಿ ಅಜ್ಜಾರ, ನಮ್ಮ ಅಂತೂರು ರಾಟೇಶ್ವರ ಸೋಣ ಹಿಂದೆ 775 ವರ್ಷ ಬೆಳೆದ್ರಲ್ರಿ ಇವರು ನಮ್ಮ ಅಜ್ಜಾರು. ನಾವೆಲ್ಲರೂ ಕೂಡಿ ಅಂತೂರು ಅಜ್ಜಾರ ಭಾಳ ದಿನ ಆಕೈತಿ ರೀ. ಬಾಳಿದಾಕತಿ ಬಿದಾಕತಿ ಅಂದ್ರೆ ಹಿಂದೇನು ಅಜ್ಜ 775 ವರ್ಷ ಬಂದು ನಾನು 775 ತಾಸು ಅವನು ಅನುಗ್ರಹದಿಂದ ನಾನು 775 ತಾಸು 33 ದಿನ ಅನ್ನಿಸ್ತಾನ ಸಮಾಧಿ ಯೋಗ ಮಾಡ್ತೀನಿ ಅಂತ ಹೇಳಿಬಿಟ್ರೆ. ಹಿಂದೆ 775 ಅಜ್ಜವ್ರು ಏನು ಅದಾರಲ್ರಿ ಅವರು ಪವಾಡಗಳು ಭಾಳ ಅದಾವ ರೀ. ಸಂಕಲ್ಪ ಇಲ್ಲಿ 775 ಲಿಂಗು ಸ್ಥಾಪನೆ ಐತಿ ರೀ. ಈ ತೆಲಂಗಾಣ ಆಂಧ್ರ ಮತ್ತು ಅವರು ಈಗ ಇರ್ಲಿ ಎಲ್ಲ ಸಜ್ಜತೆ ತೆಲಂಗಾಣ ಆಂಧ್ರ ಭಕ್ತರು ಭಾಳ ಅದ ರೀ. ಹೆಚ್ಚಾಗಿ ನಮ್ಮ ತೆಲಂಗಾಣ ಆಂಧ್ರ ಭಕ್ತರು ಇದಕ್ಕೆ ಹೆಚ್ಚಿಗೆ ದುಡ್ಡು ರೀ. ನಮ್ಮ ಊರಲ್ಲಿ ಆಗೈತೆ ರೀ. ಎಲ್ಲ ಭಕ್ತರು ಕೊಟ್ಟರು, ಆಜುಬಾಜು ಹಳ್ಳಿಯವ್ರು ಎಲ್ಲರೂ ಕೊಟ್ಟರಿ. ಇವ್ರು ಅಂತ ಹೇಳಿದ್ರಿ ಹೆಚ್ಚಿಗೆ ದುಡ್ಡು ತೆಲಂಗಾಣ ಅಂತ. ನಮ್ಮ ಅಜ್ಜರು ರೊಕ್ಕಿಲ್ಲ ಅಂದ್ರೆ ಅಜ್ಜಾರು ರೊಕ್ಕಿಲ್ಲ ರೀ ಇವತ್ತಿಗೆ ಅಂತಂದ್ರೆ ತಡಿ ಅಂತಿದ್ರಿ. ಇನ್ನು 10 ನಿಮಿಷದಾಗ ಆಳಿ ರೊಕ್ಕ ಕೊಡ್ಕೊಂಡು ಇನ್ನೊಂದು ತಾಸಿನದಾಗ ಅವ್ರ ಗದ್ದಿಗೆ ಸಲ ಒಂದು ಅಕೌಂಟ್ ಐತಿ ರೀ. ಆ ಅಕೌಂಟ್ ರೊಕ್ಕ ಸಟ್ನ ಜಾಮ್ ಆಗಿರ್ತದೆ. ಇಲ್ಲ ಅಂತಂದ್ರೆ ಆಗ ಒಂದು ತಾಸಿನಾಗ ರೊಕ್ಕ ಜಾಮ್ ಆಗಿರ್ತದೆ. ಅವ್ರನ್ನ ನಡೆದಂತೆ ನಮ್ಮೂರು ಅಂತೂರು ಗ್ರಾಮ ಹಂಗೆ ನಡೀತಾರೆ, ಹಂಗೆ ಮಾಡ್ತಾರೆ. ಆದ್ರೆ ಭಾಳ ಹೆಮ್ಮೆ ಐತಿ ರೀ ನಮ್ಗೆ. ಹಿಂದೆ 775 ಇಲ್ಲಿ ನವಲಗುಂದ ತಾಲೂಕು ಒಳಗೆ ರೀ ಒಬ್ಬರು ಭಕ್ತನು ಕಡ್ಲಿ ಬಿತ್ತಾಕತ್ತಿದ್ರಂತ್ರಿ. ಇವ್ರು ಆ ಟೈಮ್ಗೆ ಹೋಗಿದ್ರಂತ ಭಕ್ತಲ್ಲಿ ಬಿತ್ತು ಟೈಮ್ನಾಗ ನನಗೂ ಒಂದು 2 ಕೂರ್ಗಿ ಬಿಡು ಕೊಡಪ್ಪ ಅಂತಂದ್ರೆ ಅವು ಭಕ್ತಿಗೆ ಏನು ಹೇಳಿದ್ರಂತ್ರಿ, ನಿಂದು ಒಂದು ಪಟ್ಟಿ ಬ್ಯಾಗ ಮಾಡೋ ನಂದು ಹುರಿದು ಕಡ್ಲಿ ಬಿತ್ತಂದಂತೆ. ಹುರಿದು ಕಡ್ಲಿ ಹೆಂಗೆ ಬಿತ್ತಿಪ್ಪ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ನಿಂದ ಬೇರೆ ನಂದ ಬೇರೆ. ನಮ್ಮ ಕಡ್ಲಿ ಏನು ಅಜ್ಜ ಬಿತ್ತಿದ್ನಂದ್ರೆ ಆ ಹೊಲನೇ ಬೇರೆ ಇರ್ತದೆ, ಅದ ಬೇಯ್ತೈತೆ. ಬಿತ್ತಿನ ಒಂದು ತಿಂಗಳ ದಿನ ಹೊಲಕ್ಕೆ ಹೋಗ್ಬೇಡದೆ ಅಂತಿದ್ರು ಅಜ್ಜಾರ. ಆ ನೆನಚ ಆ ಭಕ್ತನೇ ನಡ್ಕೊಂಡಿದ್ದ ಆ ಏನು ನಮ್ಮ ಅಜ್ಜ ಬಿತ್ತಿದ್ನಲ್ರಿ ಅವನಕ್ಕಿಂತ ಭಾಳ ಇನ್ಕಮ್ ಬಂದಿತ್ತಂತೆ. ಚೋಟೇಶ್ವರ ಶ್ರೀಗಳು ಅತ್ತ ಶಿವಯೋಗ್ಯ ಸಾಧನೆಯನ್ನು ಮಾಡ್ತಾ ಯಾವುದೇ ಪ್ರಸಾದ ತೀರ್ಥವನ್ನು ಸ್ವೀಕಾರ ಮಾಡ್ದೇನೆ ಇವತ್ತು ಭಕ್ತರಿಗೋಸ್ಕರ ಜಗತ್ ಕಲ್ಯಾಣಕ್ಕಾಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರನ್ನು ನೋಡಲು ಬರುವಂತಹ ಭಕ್ತಾದಿಗಳಿಗೆ ಅಂದರೆ ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ 15ಕ್ಕೂ ಹೆಚ್ಚು ಸಾವಿರಗಳ ಭಕ್ತರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಭಕ್ತರು ಹೇಳ್ತಾರೆ. ಅಂತಹ ಭಕ್ತಾದಿಗಳಿಗಾಗಿ ಇಲ್ಲಿ ನಿರಂತರವಾಗಿ ಪ್ರಸಾದವಾಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅಂತೂರು ಬೆಂತೂರು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ್ಕೊಂಡು ಪ್ರಸಾದ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಸಾಂಬಾರನ್ನು ಮಾಡ್ತಕ್ಕಂತಹ ಕ್ರಿಯೆಯಲ್ಲಿ ಭಕ್ತರು ನಿಂತಿದ್ದಾರೆ ಅನ್ನುವಂಥದ್ದನ್ನು, ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಿದ್ದೀರಿ. ಇನ್ನೊಂದು ಕಡೆ ಹೋದರೆ ಅಲ್ಲಿ ಅನ್ನವನ್ನು ಬಸಿಯುವಂಥ ಪ್ರಕ್ರಿಯೆ ಅಂದರೆ ಇದು ಬೆಳಗ್ಗೆ ಆರಂಭವಾದರೆ ಸಂಜೆವರೆಗೂ ಕೂಡ ರಾತ್ರಿಯಲ್ಲಿ ಪ್ರವಚನ ಇರ್ತದೆ. ಆ ಪ್ರವಚನ ಮುಗಿಯುವವರೆಗೂ ಕೂಡ ನಿರಂತರವಾಗಿ ಪ್ರಸಾದ ಇಲ್ಲಿ ಇರುತ್ತೆ ಅನ್ನುವಂಥದ್ದು. ಮಾತನಾಡಲಿಕ್ಕೆ ಒಂದಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಯಜಮಾನ್ರಿ, ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಪ್ರಸಾದ ಮಾಡ್ತೀರಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾಡ್ತೀರಿ, ಏನೇನು ಮಾಡ್ತೀರಿ ಒಂಚೂರು ಹೇಳಿ. ಬೆಳಿಗ್ಗೆ 9ಕ್ಕೆ ಪ್ರಾರಂಭ ಆಗತ್ತೆ ರೀ ಇಲ್ಲಿ ಪ್ರಸಾದದ. 9ರಿಂದ ರಾತ್ರಿ 11, 12 ತನಕ ಚಲೋ ಆಗತ್ತೆ ರೀ ಇದು ಪ್ರಸಾದದ. ಅಲ್ಲಿವರೆಗೆ ಒಟ್ಟು ದಿನ ಒಂದು 15ರಿಂದ 20 ಪ್ಯಾಕೆಟ್ ಹಾಕಿ ಹೋಗ್ಕೋರು ಡೈಲಿ. ಅನ್ನ ಸಾಂಬಾರು ರೀ, ಒಳ್ಳೆ ಸ್ವೀಟ್ ಭಕ್ತರು ತಂದಂಥ ಸ್ವೀಟ್ ಇದ್ರೆ ಸ್ವೀಟ್ ಮಾಡ್ತೀವಿ ರೀ. ಇಲ್ಲ ನಾವ ತಯಾರು ಮಾಡಿ ಹುಗ್ಗಿ ಮಾಡ್ತೀವಿ, ಗೋಧಿ ಹುಗ್ಗಿ ಮಾಡ್ತೀವಿ, ಅಕ್ಕಿ ಹುಗ್ಗಿ ಮಾಡ್ತೀವಿ, ಮತ್ತು ಶಿರಾ ಮಾಡ್ತೀವಿ. ಈ ಥರ ಎಲ್ಲ ಮಾಡ್ಕೊತ ಹೋಗ್ತೀವಿ ಡೈಲಿ. ಒಟ್ಟು ಪ್ರತಿದಿನನೂ ಐತ್ರಿ ಇದು. ಈಗ ಬೆಳಗ್ಗೆ 9ರಿಂದ ಸಾಯಂಕಾಲ 7 ಗಂಟೆ ತನಕ ಅಂದ್ರೆ ಒಂದು 10,000 ಜನ ಊಟ ಮಾಡ್ತಾರೆ ಸರ್. ರಾತ್ರಿ ಒಂದು 15,000 ಜನ ಊಟ ಮಾಡ್ಬೋದು ರೀ ಸರ್ ಡೈಲಿ. ಹಾಂ, ಆರಾಮ್ ರೀ ಸರ್. ರಾತ್ರಿ ಪ್ರವಚನಕ್ಕೆ ಬಂದಾರ ಒಂದು 15,000 ಮಂದಿ ಇರ್ಬೋದು ರೀ ಸರ್. ಹೌದೌದು ಸರ್. ಹ್ಞೂ ರೀ ಸರ್, ಅಷ್ಟು ಜನ ಇರ್ಬೋದು ರೀ ಸರ್. ಒಟ್ಟು ಡೈಲಿ ಒಟ್ಟು ಪ್ರಸಾದಕ್ಕೆ ಏನು ಕೊರಿಯಲ್ರಿ ಇಲ್ಲಿ. ಡೈಲಿ ಪ್ರಸಾದ ಇರೋದ ರೀ. 30 ಯಜಮಾನ್ರೆ, ಹಿಂದೆ ಈ ಊರಾಗನು ಸಾಕಷ್ಟು ಕಾರ್ಯಕ್ರಮ ನಡೀತಾವೆ. ಬಟ್ ಈ ನಮೂನೆ ಕಾರ್ಯಕ್ರಮ ಎಷ್ಟು ಭಕ್ತರು ಎಷ್ಟು ಪ್ರಸಾದ ಎಲ್ಲಿ ಕುಡಿಲ್ರಿ ಇದೇ ಫಸ್ಟ್. ಇನ್ನೊಮ್ಮೆ ಆಗಿತ್ತು ಅಂದ್ರೆ ಈ ಥರ ಜನ ಕುಡಿತಿಲ್ಲ ಇಲ್ಲಿ. ಇದು ದೊಡ್ಡ ಪ್ರಮಾಣದಲ್ಲಿ. ಭಕ್ತ ಸಮೂಹ ಈ ಥರ ಕೂಡ್ತೈತೆ ಅಂದ್ರೆ ಸಾಕ್ಷಾತ್ ಶಿವನೇ ಇವ್ರ ರೂಪದೊಳಗೆ ಇಲ್ಲಿ ಬಂದಾನ ಅಂತ ಅನಿಸ್ತದೆ. ಆ ಅಜ್ಜಾರ ರೂಪದೊಳಗೆ ಭಾಳ ಹರಿಸ್ಬೇಕ. ಇಲ್ಲೇನು ಬಂದಂಥ ಜನ ಅಜ್ಜನ ದರ್ಶನ ಆದ್ರೆ ಸಾಕು ನಮ್ಗೆ ಅನ್ನೋ ಲೆಕ್ಕಕ್ಕೆ ಬರ್ತಾರೆ ಯಾರಾದರೂ. ಇವರು ನಿಜಕ್ಕೂ ಕೂಡ ಪೂರ ಒಕ್ಕಲ್ತರ ಮಾಡ್ತಕ್ಕಂಥವ್ರು, ಕೃಷಿ ಕುಟುಂಬಗಳು. ಆದರೆ ಅವ್ರಿಗೆ ಎಷ್ಟು ಖುಷಿ ಇದೆ ನೋಡಿ. ನೀವು ಎಲ್ಲರನ್ನೂ ಒಂದ್ಸಾರಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನಿಮಗೆ. ಇವರೆಲ್ಲ ಪ್ರತಿನಿತ್ಯ ಇಲ್ಲಿಂತೂ ಯಾವುದೇ ಒಂದು ಸ್ವಾರ್ಥ ಇಲ್ದೇ, ಫಲಾಪೇಕ್ಷೆ ಇಲ್ದೇ, ₹1 ಕೂಲಿ ಮಗದೊಂದು ಯಾವುದೂ ಇಲ್ದೇ ಒಂದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ವೃದ್ಧರ ತನಕ ಎಲ್ಲರೂ ಕೂಡ ಆ ಜನ ಪ್ರಸಾದ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಾವು ಡೇ ಟೈಮಲ್ಲಿ 10,000 ಜನ ಬಂದರೆ ನೈಟಲ್ಲಿ ಇಲ್ಲಿ ನಡೀತಕ್ಕಂಥ ಪ್ರವಚನವನ್ನು ಕೇಳಲಿಕ್ಕೆ
15,000ಕ್ಕೂ ಹೆಚ್ಚು ಜನ ಬರ್ತಾರೆ. ಆ ಒಂದು ಭಕ್ತರು ಕೂಡ ಇವರು ಮಾಡ್ತಕ್ಕಂಥ ಪ್ರಸಾದವನ್ನು ಇವತ್ತು ಸೇವನೆ ಮಾಡ್ತಾ ಇದ್ದಾರೆ. ಅದು ನಮಗೆ ಖುಷಿ ಇದೆ. ನಮ್ಮನ್ನು ಹರಿಸಿ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ಮಾತಾಗಿದೆ. ಅಂದರೆ ಅವರಿಗೆ ಎಷ್ಟು ಜನ ಬರ್ತಾರೆ, ಹೆಚ್ಚೆಚ್ಚಾಗಿ ಎಷ್ಟು ಪ್ರಸಾದವನ್ನು ಮಾಡ್ತಾರೆ, ಅದು ಖುಷಿಯನ್ನು ಕೊಡ್ತದೆ ಅನ್ನುವಂಥದ್ದು ಅವರ ಮಾತಾಗಿದೆ. ನಿಜಕ್ಕೂ ಕೂಡ ಅನ್ನದಾನಗಳಿಗಿಂತ ಮುನ್ನದಾನಗಳು ಉಂಟೆ ಅಂತ ಹೇಳ್ತಾರೆ. ಅನ್ನ ಪ್ರಸಾದಕ್ಕಿಂತ ಅನ್ನಂ ಪರಬ್ರಹ್ಮ, ಅಂದರೆ ಸ್ವತಃ ಅನ್ನವನ್ನು ದೇವರು ಅಂತ ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಿಂದ ಭಕ್ತರಿಗೆ ಬಡಿಸ್ತಾ ಇದ್ದಾರೆ. ಇದು ರಾಜೋಟೇಶ್ವರ ಶ್ರೀಗಳು ಎಲ್ಲೋ ಒಂದು ಕಡೆ ಗಾಳಿ, ಬೆಳಕು, ನೀರು, ಆಹಾರ ಯಾವುದೂ ಇಲ್ಲದೆ ಅವರು ಮಾಡ್ತಕ್ಕಂತಹ ತಪಸ್ಸೇನಿದೆಯಲ್ವಾ, ಶಿವಯೋಗ ಸಾಧನೆ ಇದೆಯಲ್ವಾ, 33 ದಿನಗಳ ಕಾಲ ಒಳಗಡೆ ಕೂಡೋದಿದೆಯಲ್ವಾ, ಹೊರಗಡೆ ಬಾಗಿಲನ್ನೆಲ್ಲ ಬಂದ್ ಮಾಡಿ, ಅದರ ಒಂದು ಫಲ ಅನ್ನುವಂಥದ್ದು ಸ್ವತಃ ಸಾಕ್ಷಾತ್ ಶಿವನೇ ಅವರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.